ಎಲ್ಲರ ಅಮ್ಮ ಎಲ್ಲಮ್ಮ ಎಂದು ಕರೆಸಿಕೊಂಡು ಲಕ್ಷಾಂತರ ಜನರ ಆರಾಧ್ಯ ದೈವವಾದ ರೇಣುಕಾ ಮಾತೆ ಉತ್ತರ ಕರ್ನಾಟಕದ ಸವದತ್ತಿಯ ಯಲ್ಲಮ್ಮನ ಗುಡ್ಡದಲ್ಲಿ ನೆಲೆಸಿ ಭಕ್ತರ ಕಾಮಧೇನುವಾಗಿ ಇಷ್ಟಾರ್ಥ ಸಿದ್ಧಿಗಳನ್ನು ನೀಡುವ ಕರುಣಾಮಯಿ ತಾಯಿಯಾಗಿದ್ದಾಳೆ. ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಮಹಾರಾಷ್ಟ್ರದ ಬಹುತೇಕ ಎಲ್ಲರ ಮನೆ ದೇವರು ನಮ್ಮ ರೇಣುಕಾ ಯಲ್ಲಮ್ಮ. ಸವದತ್ತಿ ಯಲ್ಲಮ್ಮನ ಆರಾಧನೆಯು ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ಪ್ರಮುಖ ಅಂಶವಾಗಿದೆ. ರೇಣುಕಾದೇವಿಗೆ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ, ಸಂಕ್ರಮಣ, ಗ್ರಹಣ ಪುಣ್ಯಪ್ರದವಾದ ಪರ್ವಕಾಲಗಳು. ಪುರುಷರೇ ಆಗಲಿ ಸ್ತ್ರೀಯರೇ ಆಗಲಿ ಪರಿಶುದ್ಧ ಭಾವನೆಯಿಂದ ಭಕ್ತಿಯಿಂದ ರೇಣುಕಾದೇವಿಯ ನಾಮಸ್ಮರಣೆ, ಆರಾಧನೆ, ಅವಳ ಚರಿತ್ರೆ ಓದೋದ್ರಿಂದ ಅವಳ ವಿಶೇಷ ಕೃಪೆಗೆ ಪಾತ್ರರಾಗ್ತಾರೆ ಎನ್ನುತ್ತಾರೆ. ತಾಯಿಗೆ ಯಾವುದೇ ತೋರಾಣಿಕೆ ಸಲ್ಲದು. ಸರಳತೆಯಿಂದ ಕೂಡಿದ ಸಹಜವಾದ ಭಕ್ತಿ, ಮಗುವಿನಂತಹ ಮುಗ್ಧತೆ ಹಾಗೂ ತಾಯಿ ಮುಂದೆ ತೋರುವ ಆಪ್ತತೆ ಇದ್ದರೆ ಸಾಕು. ತಾಯಿಯು ಅಂತಹಕರಿಗೆ ಬೇಗ ಕೃಪೆ ಹರಿಸಿ ಏನೇ ಬೇಡ್ಕೊಂಡ್ರೂ ಅದನ್ನು ನೆರವೇರಿಸ್ತಾಳೆ ಎನ್ನುವ ನಂಬಿಕೆ ಭಕ್ತರಲ್ಲಿದೆ. ಜೋಗುಳಬಾವಿಯಲ್ಲಿ ಸ್ನಾನ ಮಾಡಿ ಪರಶುರಾಮನ ಗುಡಿಯಲ್ಲಿ ತೊಟ್ಟಿಲನ್ನು ತೂಗೋದ್ರಿಂದ ಸಂತಾನ ಭಾಗ್ಯ ಪ್ರಾಪ್ತಿಯಾಗುವುದೆಂಬ ನಂಬಿಕೆ ಕೂಡ ಇದೆ. ಈ ಮಹಾತಾಯಿ ಮಹಾಋಷಿ ಜಮದಗ್ನಿಯ ಮಡದಿ ಹಾಗೂ ವಿಷ್ಣುವಿನ ಅವತಾರಗಳಲ್ಲಿ ಒಂದಾದ ಮಹಾವೀರ ಪರಶುರಾಮನ ತಾಯಿ. ಸಾಕ್ಷಾತ್ ಕಾಳಿಕಾದೇವಿಯ ಸ್ವರೂಪ ಇವಳು.